ಹಾಯ್ ಫ್ರೆಂಡ್ಸ್, ಈಗ ಎಲ್ಲರಿಗೂ ನಮಗೆಲ್ಲ ಆರಾಮಾಗೈತಿ. ಆರಾಮಾದ್ಮೇಲೆ ಫಸ್ಟ್ ಡೇ ನನ್ನ ಮಗಳಿಗೆ ಸ್ಕೂಲ್ ಕಳ್ಸೀನಿ. ಅದ್ರಾಗ ಇವತ್ತು -10 ಟೆಂಪ್ರೇಚರ್, ಸೂಪರ್ ಕೋಲ್ಡ್ ಐತಿ. ಪಾಪ ಭಾಳ ಬೇಜಾರಾಗ್ತದೆ. ಆ್ಯಕ್ಚುಲಿ ಮೋಸ್ಟ್ ಆಫ್ ದ ಕಿಡ್ಸ್ ಎಲ್ಲರೂ ಸಿಕ್ಕದಾರ. ಆದರೂ ಪಾಪ ಇಲ್ಲೆಲ್ಲ ಪೇರೆಂಟ್ಸ್ ಬ್ಯುಸಿ ಇರೋದ್ರಿಂದ ಎಲ್ಲರೂ ಟೈಲನ್ನೆಲ್ಲ ಮೆಡಿಸಿನ್ ಎಲ್ಲ ಹಾಕಿ ಪಾಪ ಸ್ಕೂಲಿಗೆ ಕಳಿಸ್ತಾರೆ. ಅದರಿಂದ ಒಬ್ರಿಗೊಬ್ರಿಗೆ ಸ್ಪ್ರೆಡ್ ಆಗಿ ಮಕ್ಕಳಿಗೆ ಯಾವಾಗಲೂ ಸಿಕ್ಕ ಇದು ಸ್ಪೆಷಲಿ ವಿಂಟ್ರಲ್ಲಿ. ಆ್ಯಕ್ಚುಲಿ 1-2-3 ದಿನ ಪೇಷನ್ಸ್ಲೆ ಮನೆಯೊಳಗೆ ಇಟ್ಕೊಂಡು ಆರಾಮಾದ್ಮೇಲೆ ಕಳಿಸಿದ್ರೆ ಬೇರೆ ಮಕ್ಕಳಿಗೂ ಬೇರೆ ಪೇರೆಂಟ್ಸ್ಗೂ ಹೆಲ್ಪ್ ಆಗ್ತೈತಿ. ಬಟ್ ಎಲ್ಲರೂ ಹಂಗೆ ಮಾಡೋಂಗಿಲ್ಲ. ನಾನು ಟ್ರೈ ಮಾಡಿ 10 ಡೇಸ್ ನನ್ನ ಮಗಳ ಮನೆಯೊಳಗೆ ಇದ್ಲು. ವರ್ಕ್ ಜೊತೆ ಅದನ್ನು ಮ್ಯಾನೇಜ್ ಮಾಡಿ ಈಗ ಸ್ವಲ್ಪ ಆರಾಮಾದ್ಮೇಲೆ ಕಳ್ಸೀನಿ. ಆದರೆ ಇಲ್ಲಿ ಭಾಳ ಕೋಲ್ಡ್ ಇರೋದ್ರಿಂದ ಮನಸ್ಸೇ ಇರಲಿಲ್ಲ ಸ್ಕೂಲಿಗೆ ಕಳ್ಸೋಕೆ. ಭಾಳ ಕೋಲ್ಡ್ ಅನ್ನೋಕ್ಕಿಂತ ಆ್ಯಕ್ಚುಲಿ ಪಾಪ ಮತ್ತು ಆರಾಮ್ ತಪ್ತೈತೇನೋ, ಸಿಕ್ಕಾಗ್ತಾಳೇನೋ ಅಂಥೇಳಿ ಅಂಜಿಕೆ. ಬಟ್ ಹೋಪ್ಫುಲಿ ಇವತ್ತು ಆರಾಮಾಗಿ ಎಂಜಾಯ್ ಮಾಡಿ ಸ್ಕೂಲ್ ಒಳಗೆ ಕಲಿಯೋಕ್ಕಿಂತ ಹೆಚ್ಚು ಹೆಲ್ತ್ ಫಸ್ಟ್ ಪ್ರಯಾರಿಟಿ ನಾನು ಕೊಡೋದು. ಸೊ ಎನಿವೇ, ಇವಾಗಿನ ಕಿಡ್ಸ್ ಎಲ್ಲ ಭಾಳ ಸ್ಮಾರ್ಟ್ ಇರ್ತಾರೆ. ದೇರ್ ಗ್ರಾಸ್ಪಿಂಗ್ ಈಸ್ ಸೋ ಗುಡ್. ಸೊ ಅವ್ರಿಗೆಲ್ಲ ಕಲಿಸ್ಬೇಕಂತೇಳಿ ಇರೋಂಗಿಲ್ಲ, ಅಷ್ಟು ಸ್ಮಾರ್ಟ್ ಇರ್ತಾರೆ. ಬಟ್ ನಾನು ಕೊಡೋದು ಫಸ್ಟ್ ಪ್ರಯಾರಿಟಿ ಹೆಲ್ತ್. ಇವತ್ತು ಆರಾಮಾಗಿ ಮತ್ತೆ ಬಂದು ಕಂಟಿನ್ಯೂಸ್ ಆಗಿ ಸ್ಕೂಲಿಗೆ ಹೋಗ್ತಾಳೆ ಅಂದ್ಕೊತೀನಿ. ಸೊ ನಿಮಗೆಲ್ಲ ಏನು ಅನ್ನಿಸ್ತದ್ರಿ ಹೇಳ್ರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.